ನೀಲಿ ದೇವತೆ, ನೀನ್ ನನಗೆ ಬೇಕಾದದನ್ನ ಕೊಟ್ಟಿಲ್ಲ ಅಲ್ಲ. ನೋಡೀಗ ನಾನೇನ್ ಮಾಡ್ತೀನಂತ. ದುಷ್ಟ ಮನುಷ್ಯನೇ, ನೀನು ಕೇಳಿದ ಎಲ್ಲ ಕೋರಿಕೆಯನ್ನು ನೆರವೇರಿಸಿದೆ. ಈಗ ನೀನು ನನ್ನ ಮೋಸ ಮಾಡ್ತಿದ್ಯಾ. ಈಗ ನೀನು ಕೋರಿದ ಕೋರಿಕೆಯನ್ನು ನಾನು ನಿಂಗೆ ಕೊಡಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲಿ ನೀನು ಬೇರೆ ಮನುಷ್ಯರನ್ನು ನಾಶ ಮಾಡ್ತೀಯಾ. ಆಗಲ್ಲ ಅಂದ್ರೆ ಸಾಯಕ್ ರೆಡಿಯಾಗು. ಮೂನ್ಲ್ಯಾಂಡ್ ಕಾಡಲ್ಲಿ ಈಗ ಜೂನ್ ಶುರು ಆಗಿರುತ್ತೆ. ಚೋಟು ಜಿಂಕೆ ಮತ್ತೆ ರಾಮು ಆನೆ ನೀರ್ ಕುಡಿಯೋದಕ್ಕೋಸ್ಕರ ನದಿಯ ಬಳಿ ಹೋಗುತ್ತೆ. ಎಷ್ಟು ಶೆಕೆ ಇದೆ ಇವತ್ತು, ನನಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ. ಆಗ ಸಡನ್ ಆಗಿ ಸೋನು ಪಾರಿವಾಳ ಭೂಮಿ ಮೇಲೆ ಬಂದು ಬೀಳ್ಬಿಡುತ್ತೆ. ಅರೆ, ಇದಂತೂ ಸೋನು ಪಾರಿವಾಳ, ಇದಕ್ಕೇನಾಯ್ತು? ನನಗಂತೂ ತುಂಬಾ ದಾಹ ಆಗಿದೆ. ನನ್ನ ಹತ್ರ ಕೆರೆ ಹತ್ರ ಹೋಗುವಷ್ಟು ಶಕ್ತಿ ಇಲ್ಲ. ಅರೆ ರಾಮು ಅಣ್ಣ, ಏನ್ ನೋಡ್ತಿದ್ದೀಯಾ? ಇದನ್ನ ಎತ್ಕೋ. ಆಗ ರಾಮು ಆನೆ ಆ ಪಾರಿವಾಳವನ್ನು ಎತ್ಕೊಂಡು ಅಲ್ಲೇ ಇರುವ ನದಿಯ ಬಳಿ ಅವರು ಹೋಗ್ತಾರೆ. ನೀರ್ ಕುಡಿತಿದ್ದಂಗ್ಲೆ ಪಾರಿವಾಳ ಕೂಡ ಸರಿ ಹೋಗ್ಬಿಡುತ್ತೆ. ಮತ್ತೆ ಇವರಿಬ್ರು ಕೂಡ ನೀರನ್ನು ಕುಡಿದು ಅವರ ದಾಹವನ್ನು ಸರಿ ಮಾಡ್ಕೋತಾರೆ. ಆಗ ಟೀನು ಪಕ್ಷಿ ಅಲ್ಲಿಗೆ ಬರುತ್ತೆ. ಆಮೇಲೆ ಅದಕ್ಕೆ ದಾಹ ಆಗಿರುತ್ತೆ ಅಂತ ಅದು ನೀರ್ ಕುಡಿಯುತ್ತೆ. ಆಗ ಅವರು ಟೀನು ಪಕ್ಷಿಯ ಕಣ್ಣಲ್ಲಿ ನೀರ್ ಬರ್ತಿರೋದನ್ನ ಅವ್ರ ಮೂವರು ನೋಡ್ತಾರೆ. ಏನಾಯ್ತು ಟೀನು, ಯಾಕೆ ಕೂಗ್ತಿದೀಯಾ? ಚೋಟು ಜಿಂಕೆ, ನನ್ನ ಮಗಗೋಸ್ಕರ ನಾನು ಆಹಾರ ತರೋಣ ಅಂತ ಹೋದೆ. ನಾನು ವಾಪಸ್ ಬರೋಷ್ಟೊತ್ತಿಗೆ ನನ್ನ ಮಗು ಸತ್ತೋಗಿತ್ತು. ಪಾಪ ದಾಹ ಅದಕ್ಕೆ. ಅದನ್ನ ಕೇಳಿಸ್ಕೊಂಡು ಅವ್ರ ಮೂವರು ಕೂಡ ತುಂಬಾ ಬೇಜಾರಾಗ್ತಾರೆ. ದಿನ ಹಾಗೆ ಕಳೆದು ಹೋಗುತ್ತೆ. ದಿನೇ ದಿನೇ ಅಲ್ಲಿ ಬಿಸಿಲು ಜಾಸ್ತಿ ಆಗ್ತಿರುತ್ತೆ. ನದಿಯಲ್ಲಿರೋ ನೀರು ಕೂಡ ಸ್ವಲ್ಪ ಸ್ವಲ್ಪ ಒಣಗಿ ಹೋಗುತ್ತೆ. ಅದರಿಂದ ತುಂಬಾ ಪಕ್ಷಿಗಳು ಬಿಸಿಲಿನ ಕಾರಣದಿಂದ ಅವರೆಲ್ಲ ಸತ್ತೋಗ್ಬಿಡ್ತಿದ್ರು. ಒಂದಿನ ಚೋಟು ಜಿಂಕೆ ನದಿಯಲ್ಲಿ ನೀರ್ ಕುಡಿಯೋಣ ಅಂತ ಹೋಗ್ತಾನೆ. ಅಲ್ಲಿ ನೀರೆಲ್ಲ ಒಣಗೋಗಿದಿರೋದನ್ನ ನೋಡಿ ಅವನು ಬೇಜಾರಾಗ್ತಾನೆ. ಸೆಕೆನೂ ಜಾಸ್ತಿ ಆಗ್ತಾ ಇದೆ, ಅದ್ರ ಜೊತೆಗೆ ಕೆರೆನೂ ಚಿಕ್ಕದಾಗ್ತಾ ಹೋಗ್ತಿದ್ಯಲ್ಲ. ಏನ್ ಮಾಡೋದು? ಇದೀಗ ಕಷ್ಟ ಆಗುತ್ತೆ. ಚೋಟು ಪಾಪ ತುಂಬಾನೇ ಯೋಚನೆ ಮಾಡಕ್ ಶುರು ಮಾಡುತ್ತೆ. ಆಮೇಲೆ ಏನ್ ಮಾಡೋದು ಅಂತ ಒಂದ್ ಜಾಗದಲ್ಲಿ ಕೂತಿದ್ದಾಗ ಅದಕ್ಕೆ ಏನೋ ಒಂದು ಶಬ್ದ ಕೇಳಿಸುತ್ತೆ. ನೀಲಿ ದೇವತೆ, ನೀನ್ ನನಗೆ ಬೇಕಾದದನ್ನ ಕೊಟ್ಟಿಲ್ಲ ಅಲ್ಲ. ನೋಡೀಗ ನಾನೇನ್ ಮಾಡ್ತೀನಂತ. ದುಷ್ಟ ಮನುಷ್ಯನೇ, ನೀನು ಕೇಳಿದ ಎಲ್ಲ ಕೋರಿಕೆಯನ್ನು ನೆರವೇರಿಸಿದೆ. ಈಗ ನೀನು ನನ್ನ ಮೋಸ ಮಾಡ್ತಿದ್ಯಾ. ಈಗ ನೀನು ಕೋರಿದ ಕೋರಿಕೆಯನ್ನು ನಾನು ನಿಂಗೆ ಕೊಡಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲಿ ನೀನು ಬೇರೆ ಮನುಷ್ಯರನ್ನು ನಾಶ ಮಾಡ್ತೀಯಾ. ಆಗಲ್ಲ ಅಂದ್ರೆ ಸಾಯಕ್ ರೆಡಿಯಾಗು. ಅವನು ಒಂದು ಹಳ್ಳದಲ್ಲಿ ಆ ಬಾಟಲ್ ಅನ್ನು ಇಟ್ಬಿಡ್ತಾನೆ. ಆಮೇಲೆ ಅದನ್ನ ಮಣ್ಣು ಹಾಕಿ ಮುಚ್ಚಿಬಿಡ್ತಾನೆ, ಹೋಗ್ಬಿಡ್ತಾನೆ. ಆಗ ಚೋಟು ಜಿಂಕೆ ಆ ಜಾಗಕ್ಕೆ ಹೋದಾಗ ಅವನಿಗೆ ಅಲ್ಲಿಂದ ಶಬ್ದ ಬರೋದ್ ಕೇಳಿಸುತ್ತೆ. ಈಗ ನಾನು ಸಾಯಲೇಬೇಕು. ಈ ಕಾಡಲ್ಲಿ ನನ್ನ ಕಾಪಾಡೋದಕ್ಕೆ ಯಾರು ಬರೋದಿಲ್ಲ, ಮತ್ತೆ ನನ್ನ ಮಾತುಗಳು ಕೂಡ ಯಾರಿಗೂ ಕೇಳಿಸೋದಿಲ್ಲ. ಚೋಟು ಜಿಂಕೆ ಅವನ ಕಾಲ್ಗಳನ್ನು ಉಪಯೋಗಿಸಿ ಮತ್ತೆ ಅಲ್ಲಿ ಹಳ್ಳವನ್ನು ತೆಗಿತಾನೆ. ಆಗ ಅವನ್ಗೆ ಬಾಟ್ಲ್ ಕಾಣಿಸುತ್ತೆ. ಹೆದರಬೇಡಿ ನೀವು, ನಾನಿರೋ ತನಕ ನಿಮಗೆ ಏನೂ ಆಗಲ್ಲ. ಬಾಟಲ್ಗೆ ಹಾಕಿರುವ ಮುಚ್ಚಳವನ್ನು ಚೋಟು ಜಿಂಕೆ ತೆಗೆದುಬಿಡುತ್ತೆ. ಮತ್ತೆ ದೇವತೆ ಆಚೆ ಬರ್ತಾಳೆ. ಅವಳು ಅದರಿಂದ ಆಚೆ ಬಂದು ಅವಳ ನಿಜ ರೂಪಕ್ಕೆ ಬದಲಾಗ್ತಾಳೆ. ಆಮೇಲೆ ಅವಳ ಕೈಯಲ್ಲಿ ಎದ್ದೊಳಕ್ಕೆ ಆಗೋದಿಲ್ಲ. ಏನಾಯ್ತು ನಿಂಗೆ? ಯಾಕೆ ನಿಲ್ತಾ ಇಲ್ಲ ನೀನು? ಚೋಟು ಜಿಂಕೆ, ಒಂದು ದೇವತೆ ಜೀವಿತವಾಗಿರ್ಬೇಕಂದ್ರೆ ಒಂದು 7 ದಿನಕ್ಕೆ 3 ಹೂವುಗಳನ್ನು ತಿನ್ಬೇಕಾಗತ್ತೆ. ಆದ್ರೆ ಈ ಮೂರ್ಖ ಮನುಷ್ಯ 7 ದಿನದಿಂದ ನನ್ನನ್ನ ಈ ಬಾಟಲ್ ಅಲ್ಲಿ ಕೈದಿ ಮಾಡಿಕ್ಕಿದ್ದ. ನನ್ನ ಕೈಯಲ್ಲಿ ಹಾರಕ್ಕಾಗ್ತಿಲ್ಲ. ನಾನು ತುಂಬಾ ಟಯರ್ಡ್ ಆಗಿದ್ದೀನಿ. ನನ್ನ ಮಾಯನೂ ವರ್ಕ್ ಆಗ್ತಿಲ್ಲ. ನಾನೀಗ ಸತ್ತೋಗ್ತೀನಿ. ಹೌದಾ? ನಾನೇನ್ ಮಾಡ್ಬೇಕು ಅಂತ ಹೇಳು. ಆ ಬಿಳಿ ಹೂ ತಂದ್ರೆ ಸರಿಯಾಗತ್ತಾ? ಸಾಯಂಕಾಲದೊಳಗಡೆ ನನಗೆ ತಂದ್ಕೊಟ್ರೆ ನಾನು ಬದುಕ್ತೀನಿ. ನನಗೆ ಗೊತ್ತು ಆ ಬಿಳಿ ಹೂ ಎಲ್ಲಿ ಸಿಗತ್ತಂತ. ಈಗ್ಲೇ ಹೋಗ್ತರ್ತೀನಿ ನಾನು. ಚೋಟು ಜಿಂಕೆ ಅಲ್ಲಿಂದ ಹೊರಡ್ತಾನೆ. ನನಗೆ ತುಂಬಾ ದಾಹ ಆಗ್ತಿದೆ. ಮೊದಲು ನೀರನ್ನು ಕುಡಿತೀನಿ, ಮತ್ತೆ ನಾನು ಮುಂದೆ ಹೋಗ್ತೀನಿ. ಚೋಟು ಜಿಂಕೆ ನೀರ್ ಕುಡಿಯೋಣ ಅಂತ ಹೋಗುತ್ತೆ. ಅಲ್ಲೋಗಿ ನೋಡಿದ್ರೆ ನೀರು ಇನ್ನೂ ಒಣಗೋಗ್ಬಿಟ್ಟಿರುತ್ತೆ. ಅದು ಮಾತ್ರ ಅಲ್ಲದೆ ರಾಮು ಆನೆ, ನರಿ, ಆಮೆ ಅಂತ ಇನ್ನೂ ಜಾಸ್ತಿ ಜಂತುಗಳು ಅಲ್ಲಿ ಇದ್ವು. ಮತ್ತೆ ಅವುಗಳ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಅರೆ, ನಿಮಗೆ ಏನಾಯ್ತು? ನಮಗೆಲ್ರಿಗೂ ದಾಹ ಆಗ್ತಿದೆ.
ಮತ್ತೆ ಕೆರೆ ಚಿಕ್ಕದಾಗೋದನ್ನ ನೋಡಿದ್ರೆ ನಾವು ಸಾಯೋದಕ್ಕಿಂತ ಮುಂಚೆ ಒಂದೇ ಸರಿ ನೀರು ಕುಡಿಬೋದು ಅನ್ಸುತ್ತೆ. ನಾವೀಗ ನೀರು ಕುಡಿದ್ರೆ ಉಳಿದ ಪ್ರಾಣಿಗಳೆಲ್ಲ ಸತ್ತೋಗುತ್ತೆ. ನನಗೂ ಹಾಗೆ ಅನ್ಸುತ್ತೆ. ನಾನು ಸಾಯ್ತೀನಿ ಅಂತ. ಆದ್ರೆ ಸಾಯೋಕ್ಕಿಂತ ಮುಂಚೆ ಒಬ್ಬರ ಜೀವನ ನಾನು ಕಾಪಾಡ್ತೀನಿ. ಹಂಗಂತ ಹೇಳಿ ಆ ನೀರನ್ನ ಕೂಡ ಕುಡಿದೇ ಚೋಟು ಜಿಂಕೆ ಅಲ್ಲಿಂದ ಹೋಗ್ಬಿಡ್ತಾನೆ. ಯಾಕಂದ್ರೆ ಅವ್ನ್ ನೀರನ್ನ ಕುಡಿದು ಅಲ್ಲಿರೋ ನೀರು ಖಾಲಿ ಆಗ್ಬಾರ್ದು ಅಂತ ಅನ್ಕೋತಾನೆ. ಆಲ್ರೆಡಿ ತುಂಬಾ ಬಿಸಿಲಿತ್ತು. ಅದರ ಜೊತೆಗೆ ಪಾಪ ಅವನ್ಗೆ ತುಂಬಾ ದಾಹ ಆಗ್ತಿತ್ತು. ಅದರಿಂದ ಅವನ ಕೈಯಲ್ಲಿ ತುಂಬಾ ಜೋರಾಗಿ ಓಡೋಗೋಕೆ ಆಗ್ತಿಲ್ಲ. ಇನ್ನೊಂದ್ ಕಡೆ ನೀಲಿ ದೇವತೆ ಕೂಡ ಸಾಯೋ ಪರಿಸ್ಥಿತಿಯಲ್ಲಿದ್ಲು. ಮತ್ತೆ ಇನ್ನೊಂದು ಕಡೆ ಕಾಡಿನ ಜಂತುಗಳು ಕಷ್ಟಪಡ್ತಿರ್ತವೆ. ಇದೇ ತರ ತುಂಬಾ ವಿಷಯಗಳು ಚೋಟು ಜಿಂಕೆಯ ತಲೆಯಲ್ಲಿ ಓಡಾಡ್ತಾ ಇದ್ವು. ಅದು ಒಂದು ಅರ್ಧ ಅವರ್ ನಡ್ಕೊಂಡು ಹೋದ ನಂತರ ಹೂವುಗಳಿರುವ ತೋಟಕ್ಕೆ ಹೋಗುತ್ತೆ. ತುಂಬಾ ಹೊತ್ತು ಹುಡುಕಿದ ನಂತರ ದೇವತೆ ಹೇಳಿರುವ ಹೂವು ಅದಕ್ಕೆ ಸಿಗುತ್ತೆ. ಹಬ್ಬ ದೇವ್ರಿ, ಬಿಳಿ ಹೂ ಸಿಕ್ಕಿಬಿಡ್ತು. ಆ ಬಿಳಿ ಹೂವುಗಳು ಸಿಕ್ಕಿದ ತಕ್ಷಣ ತುಂಬಾ ಸಂತೋಷವಾಗಿ ಹೂಗಳನ್ನು ಕಿತ್ಕೊಂಡು ಅದು ಓಡಕ್ ಶುರು ಮಾಡುತ್ತೆ. ಆದ್ರೆ ಅದು ಟಯರ್ಡ್ ಆಗಿರುತ್ತೆ. ಆದ್ರೂ ದೇವತೆಯನ್ನು ಕಾಪಾಡಬೇಕು ಅಂತ ಅನ್ಕೊಂಡು ಅದು ತುಂಬಾ ಧೈರ್ಯ ಮಾಡಿ ಅಲ್ಲಿಂದ ಬೇಗ ಹೋಗ್ಬಿಡುತ್ತೆ. ತಕೋ ದೇವತೆ, ನಾನು ಬಿಳಿ ಹೂ ತಕೊಂಬಂದೆ. ಮಾತಾಡಕ್ಕೂ ಆಗದೆ ದೇವತೆ ಹೀಗಂತಾಳೆ, ಕೊಡು, ನನ್ನ ಕೈಗೆ ಕೊಡು. ಚೋಟು ಜಿಂಕೆ ಆ 3 ಹೂಗಳನ್ನು ದೇವತೆಗೆ ಕೊಡ್ತಾನೆ. ದೇವತೆ ಅದನ್ನ ತಗೊಂಡು 3 ಒಂದೊಂದು ತಿಂದ್ಬಿಡ್ತಾಳೆ. ಅವಳು ತಿಂದು ಸ್ವಲ್ಪ ರೆಸ್ಟ್ ತಗೋತಾಳೆ. ಸ್ವಲ್ಪ ಸ್ವಲ್ಪ ಅವಳ ಆರೋಗ್ಯ ಸರಿ ಹೋಗತ್ತೆ. ಆಮೇಲೆ ಅವರ ಮುಖದಲ್ಲಿ ಕೂಡ ಸ್ಮೈಲ್ ಬಂದ್ಬಿಡುತ್ತೆ. ಆಮೇಲೆ ಎದ್ದು ನಿಂತ್ಕೋತಾಳೆ. ನಾನು ಸರಿ ಹೋಗ್ಬಿಟ್ಟೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ಜಿಂಕೆ. ನನಗೆ ಖುಷಿ ಆಯ್ತು ನಾನು ನಿನ್ನನ್ನು ಕಾಪಾಡ್ದೆ ಅಂತ. ಹಂಗಂದ್ ಹೇಳ್ತಿದ್ದಂಗ್ಲೇ ಜಿಂಕೆ ಕೂಡ ಪಾಪ ಕೆಳಗೆ ಬಿದ್ಬಿಡುತ್ತೆ. ಅರೆ ಚೋಟು ಜಿಂಕೆ, ನಿನಗೆ ಏನಾಯ್ತು? ನನಗೆ ದಾಹ ಆಗ್ತಿದೆ. ನಾನು ನೀರು ಕುಡಿಲಿಲ್ಲ. ಕೆರೆ ಒಣಗ್ತಿದೆ. ಅಯ್ಯೋ, ಎಲ್ಲ ಪ್ರಾಣಿಗಳಿನ್ನು ಸತ್ತೋಗುತ್ತೆ. ಅರೆ ಜಿಂಕೆ, ನೀನು ತುಂಬಾನೇ ಒಳ್ಳೆಯವನು. ನೀನು ದಯವಿಟ್ಟು ಏನು ಯೋಚನೆ ಮಾಡಬೇಡ. ನಾನು ನಿಂಗೆ ಸಹಾಯ ಮಾಡ್ತೀನಿ. ಹಂಗಂತ ಹೇಳಿ ದೇವತೆ ಮಾಯ ಮಾಡಿದ ತಕ್ಷಣ ಜಿಂಕೆ ಮತ್ತೆ ದೇವತೆ ನದಿಯ ಬಳಿ ಹೋಗ್ತಾರೆ. ಅಲ್ಲಿ ಇನ್ನು ಎಲ್ಲ ಜಂತುಗಳು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಬಿದ್ದಿರ್ತವೆ. ಮತ್ತೆ ಆ ನದಿ ಪೂರ್ತಿಯಾಗಿ ಡ್ರೈ ಆಗಿರುತ್ತೆ. ಚೋಟು, ನೀನು ಬಂದ್ಬಿಟ್ಯಾ? ಒಳ್ಳೇದಾಯ್ತು ಬಿಡು. ನಾವೆಲ್ಲ ಜೊತೆಗೇನೆ ಸತ್ತೋಗೋತೀವಿ. ಆ ತರ ಆಗಕ್ಕೆ ನಾನ್ ಬಿಡೋದಿಲ್ಲ ಸ್ನೇಹಿತರೆ. ಹಂಗಂತ ದೇವತೆ ಹೇಳಿ ಮ್ಯಾಜಿಕ್ ಅನ್ನು ಮಾಡಿ ಆ ನದಿ ಪೂರ್ತಿ ನೀರ್ ಬರೋ ತರ ಮಾಡ್ಬಿಡ್ತಾಳೆ. ಅದನ್ನ ನೋಡಿದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡು ನೀರ್ ಕುಡಿಯಕ್ ಶುರು ಮಾಡ್ತಾರೆ. ನೀರ್ ಕುಡ್ದಿದ ತಕ್ಷಣ ಎಲ್ಲಾರ್ಗೂ ಸ್ವಲ್ಪ ಪ್ರಾಣ ಬಂದಂಗಾಗತ್ತೆ. ಮತ್ತೆ ಎಲ್ಲರ ಮುಖದಲ್ಲಿ ಕಳೆ ಬರುತ್ತೆ. ನೀಲಿ ದೇವತೆ, ನಿಮ್ಮಿಂದ ನಮ್ಮ ಜೀವ ಕಾಪಾಡಿದಿರಿ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲ, ನನ್ನ ಪ್ರಾಣವನ್ನು ಕಾಪಾಡಿದ್ದು ಜಿಂಕೆ. ಅದರಿಂದ ನಾನ್ ನಿಮ್ಗೆ ಸಹಾಯ ಮಾಡಕ್ಕಾಯ್ತು. ಧನ್ಯವಾದ ಗೆಳೆಯ. ನೀನಿದ್ದದ್ರಿಂದಾನೇ ನಾವೆಲ್ಲ ಬದುಕಿರೋದು. ನಿನ್ನಂತ ಒಬ್ಬ ಒಳ್ಳೆಯ ಪ್ರಾಣಿ ನಮ್ಮ ಜೊತೆಗಿರೋದು ನಮ್ಮ ಲಕ್ಕು. ಇನ್ನೊಂದ್ ಮಾತು, ನೀವು ನದಿಯಲ್ಲಿ ಎಷ್ಟೇ ನೀರ್ ಕುಡಿದ್ರು, ದಿನ ಪೂರ್ತಿ ಎಷ್ಟು ನೀರ್ ಬೇಕಾದ್ರೂ ನೀವು ಖರ್ಚು ಮಾಡ್ಕೋಬಹುದು. ಆದ್ರೂ ರಾತ್ರಿಯಲ್ಲಿ ಮತ್ತೆ ಈ ನದಿಯಲ್ಲಿರುವ ನೀರು ತುಂಬುತ್ತೆ. ಈ ನದಿ ಒಣಗೋಗೋದಿಲ್ಲ. ಅರೆ ವಾ, ಒಳ್ಳೇದಾಯ್ತು. ಹಂಗಂತ ಹೇಳಿದ ತಕ್ಷಣ ಎಲ್ಲಾ ಜಂತುಗಳು ನೀರೊಳಗಡೆ ಧುಮುಕ್ಬಿಡುತ್ತೆ. ಮತ್ತೆ ನೀರಲ್ಲಿ ಆಟಾಡಕ್ ಶುರು ಮಾಡುತ್ತೆ. ಚೋಟು ಜಿಂಕೆ ಮತ್ತೆ ದೇವತೆ ಇಬ್ರು ಅವರನ್ನ ನೋಡಿ ಜೋರಾಗಿ ನಗ್ತಿರ್ತಾರೆ. ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು. ನೀನು ಮಾಡೋದು ಸರಿ ಇಲ್ಲ. ಅರೆ, ಮನುಷ್ಯರ ಹಾಗೆ ನೀನು ಮಾತಾಡ್ತಾ ಇದೀಯಾ? ನಾನು ಅನ್ಕೊಂಡಿದ್ದು ಸರಿಯಾಗಿದೆ. ನೀನು ಮಾಂತ್ರಿಕ ಕೊಕ್ಕರೆ. ನಿನ್ನ ಹೊರದೇಶದಲ್ಲಿ ನಾನು ಮಾರಬೇಕು. ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ಸೇರಿ ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು. ಆದ್ರೆ ಆ ಕಾಡಲ್ಲಿ ತುಂಬಾ ದಿನದಿಂದ ಮಳೆನೇ ಬರೋದಿಲ್ಲ. ಆ ಕಾಡಲ್ಲಿರುವ ಎಲ್ಲಾ ನದಿಗಳು ಒಣಗೋಗ್ತಾನೆ ಇದ್ವು. ಆದ್ರಿಂದ ಆ ಕಾಡಿನ ರಾಜ ಒಂದಿನ ಎಲ್ಲಾ ಜಂತುಗಳನ್ನು ಒಂದುಗೂಡಿಸಿ ಅವನು ಮೀಟಿಂಗ್ ಅನ್ನು ಇಡ್ತಾನೆ. ನನ್ನ ಪ್ರೀತಿಯ ಕಾಡಿನ ವಾಸಿಗಳೇ, ನಿಮಗೆ ಗೊತ್ತು, ಈ ಕಾಡಲ್ಲಿ ಕಳೆದ 3 ವರ್ಷದಿಂದ ಮಳೆನೇ ಬರಲಿಲ್ಲ. ಆದ್ದರಿಂದ ಕಾಡಿನ ನದಿ ಎಲ್ಲವೂ ಕೂಡ ಬತ್ತಿ ಹೋಗ್ಬಿಟ್ಟಿದೆ. ಹೀಗೆ ಆಗ್ತಾ ಇದ್ರೆ
ಈ ಕಾಡನ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ನಿಮ್ಮೆಲ್ಲರನ್ನ ನಾ ಇಲ್ಲಿಗೇನ ಕರೆದಿದ್ದೀನಿ ಅಂದ್ರೆ ಇದಕ್ಕೆ ಒಂದು ಉಪಾಯವನ್ನ ನೀವು ನಮಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಆ ಕಾಡಲ್ಲೇ ಇರುವ ತುಂಬಾ ಬುದ್ಧಿವಂತೆ ಜಂಬೋ ಆನೆ ರಾಜನ ಹತ್ರ ಹೀಗಂತ ಹೇಳುತ್ತೆ. ಕಾಡನ್ ಬಿಟ್ಟು ಹೋಗೋದು ಆ ಸಮಸ್ಯೆಗೆ ಪರಿಹಾರವಾಗಿ ಇರಲ್ಲ. ನಾವೆಲ್ಲರೂ ಕೂಡ ಸೇರಿ ಇದಕ್ಕೆ ಒಂದು ಮಾರ್ಗವನ್ನ ಕಂಡು ಹಿಡಿಯೋಣ. ಆದ್ರೆ ನೀರಿಲ್ಲ ಅಂದ್ರೆ ಈ ಕಾಡನ್ ಬಿಟ್ಟು ನಾವು ಹೋಗ್ಲೇಬೇಕು ತಾನೆ. ಅದನ್ ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ. ನೀರಿಲ್ದೆ ಎಷ್ಟು ದಿನಕ್ಕೆ ನಾವು ಜೀವಂತವಾಗಿರಕ್ಕಾಗತ್ತೆ ಹೇಳಿ? ನಮ್ಮ ಕಾಡಿನ ಉತ್ತರ ಭಾಗದಲ್ಲಿ ಒಂದು ಕೊಳ ಇದೆ, ತುಂಬಾ ದೊಡ್ಡದು. ಅಲ್ಲಿ ಯಾವಾಗ್ಲೂ ಕೂಡ ನೀರು ಜಾಸ್ತಿ ಇರುತ್ತೆ. ನಾವು ಅಲ್ಲಿಗೆ ಹೋಗಿ ಏನಕ್ಕೆ ನೀರನ್ನ ಕುಡಿಬಾರ್ದು? ನಿಂಗೆ ಗೊತ್ತು, ಸುಮಾರು ವರ್ಷದಿಂದ ಅಲ್ಲಿ ಭೂತ ಪ್ರೇತಗಳ ಕಾಟ ಇದೆ. ಇವತ್ತಿನವರೆಗೂ ಯಾವುದೇ ಪ್ರಾಣಿ ಆ ಕೊಳಕ್ಕೆ ಹೋಗಿ ನೀರನ್ನ ಕುಡಿಯುವಾಗ ಮತ್ತೆ ವಾಪಸ್ ಬರೋದೇ ಇಲ್ಲ. ಅದೆಲ್ಲವೂ ಕೂಡ ಎಲ್ರು ಹೇಳೋ ಒಂದು ಸುಳ್ಳು. ನಾ ಅದನ್ನ ನಂಬೋದೇ ಇಲ್ಲ. ನೀವು ಅಪ್ಪಣೆ ಕೊಟ್ರೆ ನಾನೇ ಹೋಗಿ ಆ ಕೊಳದ ನೀರನ್ನ ಕುಡ್ಕೊಂಬರ್ತೀನಿ. ನಿನ್ನ ಇಷ್ಟದ ಪ್ರಕಾರ ಆಗ್ಲಿ, ಆದ್ರೆ ನೆನ್ಪಲ್ಲಿಟ್ಕೋ, ನಿಂಗೇನಾದ್ರೂ ಆದ್ರೆ ಅದಕ್ಕೆ ನಾನು ಕಾರಣವಾಗಲ್ಲ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಈಗಲೇ ಆ ಕೊಳಕ್ಕೆ ಹೋಗ್ತೀನಿ, ಆ ಕೊಳದ ನೀರನ್ನ ಕುಡಿತೀನಿ. ದೆವ್ವ ಪಿಸಾಚಿಯನ್ನ ನಾನು ನಂಬೋದಿಲ್ಲ. ದೆವ್ವ ಪಿಸಾಚಿ ಅಲ್ಲಿ ಏನಾದ್ರೂ ನಂಗೆ ಸಿಕ್ಕಿದ್ರೆ ಆ ಪಿಸಾಚಿ ಬಳಿ ನಮ್ಮ ಕಾಡಿನ ಪ್ರಾಣಿಗಳನ್ನ ರಕ್ಷಣೆ ಮಾಡೋದಕ್ಕೆ ನಾನು ಕೇಳ್ಕೋತೀನಿ. ಸರಿ, ಮತ್ತೆ ಎಲ್ರೂ ಕೂಡ ಇಲ್ಲೇ ಒಗ್ಗೂಡೋಣ. ನೀನು ಒಳ್ಳೆ ರೀತಿ ಬರಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ಜಂಬೋ ಆನೆ ಆ ನದಿ ಇರೋ ಕಡೆಗೆ ನೀರ್ ಕುಡಿಯೋಣ ಅಂತ ತುಂಬಾನೇ ಧೈರ್ಯವಾಗಿ ಹೋಗುತ್ತೆ. ಅದು ಆ ನದಿ ಹತ್ರ ಹೋಗಿ ಆ ನದಿಯಿಂದ ನೀರೊಳಗಡೆ ಇಳಿದು ನೀರ್ ಕುಡಿಯೋಣ ಅಂತ ಹೋಗಿ ಇಳಿದಾಗ ಏನೋ ಅದಕ್ಕೆ ಹೊಗೆ ಬರ್ತಿರೋಂಗೆ ವಿಚಿತ್ರವಾಗಿ ಕಾಣಿಸುತ್ತೆ. ಆಗ ಸಡನ್ ಆಗಿ ಅಲ್ಲಿ ಕಪ್ಪಗೆ ಒಂದು ಹೊಗೆ ಬರುತ್ತೆ. ಮತ್ತೆ ಆ ಹೊಗೆಯಲ್ಲಿ ಒಂದು ಭಯಂಕರವಾದ ದೆವ್ವ ಅಲ್ಲಿ ಬಂದು ಪ್ರತ್ಯಕ್ಷ ಆಗುತ್ತೆ. ಅದನ್ನ ನೋಡಿ ಆನೆ ಭಯ ಪಡ್ತಾನೆ. ನಿನಗೆಷ್ಟು ಧೈರ್ಯ ಇದ್ರೆ ನೀನ್ ಇಲ್ಲಿಗೆ ಬಂದು ನೀರ್ ಕುಡಿತೀಯಾ? ಈ ಕೊಳ ಇರೋದು ಎಲ್ಲ ಪ್ರಾಣಿಗಳಿಗೋಸ್ಕರ. ತುಂಬಾ ದಿನದಿಂದ ನೀರನ್ನ ಕುಡ್ದಿಲ್ಲ, ನೀರನ್ನ ಕುಡಿಬೇಕು ನಾವು. ಏನು ನಿನಗೆ ಸಾವಂದ್ರೆ ಭಯ ಇಲ್ವಾ? ನೀರಿಲ್ಲ ಅಂದ್ರೆ ಒಂದಿನ ಅಲ್ಲಂದ್ರೆ ಒಂದಿನ ನಾವು ಸಾಯ್ತೀವಿ. ಆಮೇಲೆ ಆ ದೆವ್ವ ಒಂದು ಸುಂದರವಾದ ಹುಡುಗಿಯಾಗಿ ಬದಲಾಗಿ ಆನೆ ಹತ್ರ ಅದು ಹೀಗಂತ ಹೇಳುತ್ತೆ. ನೀನು ತುಂಬಾನೇ ಧೈರ್ಯವಂತ. ನಾನ್ ನಿನ್ನ ಟೆಸ್ಟ್ ಮಾಡ್ತಿದ್ದೆ. ಇಲ್ಲಿನವರೆಗೂ ಇಲ್ಲಿಗೆ ಬರೋ ಎಲ್ಲಾ ಜಂತುಗಳು ನನ್ನ ನೋಡಿ ಭಯ ಪಡ್ಕೊಂಡು ಓಡೋಗ್ಬಿಡ್ತಿದ್ವು. ಮತ್ತೆ ಇಲ್ಲಿ ದೆವ್ವ ಇದೆ ಅಂತ ಎಲ್ಲರ ಹತ್ರ ಸುಳ್ಳಾಗಿ ಪ್ರಕಟಣೆ ಮಾಡ್ತಿದ್ರು. ಆದ್ರೆ ನೀನು ಧೈರ್ಯವಾಗಿ ಎದುರಿಸಿದೀಯಾ. ಹೌದು, ನೀನ್ ಯಾರು? ನಾನು ಈ ನದಿಯ ರಾಣಿ. ಇದು ನನ್ನ ನೀರು. ನಿಮ್ಮ ಸಮಸ್ಯೆ ನೋಡಿ ನನಗೆ ತುಂಬಾನೇ ಬೇಜಾರಾಗ್ತಿದೆ. ನಾನ್ ನಿನಗೆ ಸಹಾಯ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್. ಏನದು? ಹೇಳ್ತೀನಿ. ಹಂಗಂತ ಹೇಳಿ ಆ ಸುಂದರವಾದ ಹುಡುಗಿ ಕೈ ಎತ್ತಿದ ತಕ್ಷಣ ಅವರ ಕೈಯಿಂದ ಒಂದು ಬೆಳಕು ಬಂದು ಆ ಬೆಳಕಿಂದ ಒಂದು ಕೊಕ್ಕರೆ ಬರುತ್ತೆ. ಆ ಕೊಕ್ಕರೆಯನ್ನು ನೋಡಿದ ಆನೆಗೆ ತುಂಬಾ ಆಶ್ಚರ್ಯ ಆಗತ್ತೆ. ಆಗ ಆ ದೇವತೆ ಹೀಗಂತ ಹೇಳ್ತಾಳೆ, ಇವನು ನನ್ನ ಕೊಕ್ಕರೆ, ಇವನಿಗೆ ಕಾಡ್ ನೋಡ್ಬೇಕಂತ ಆಸೆ. ಇವನ್ನ ನಿನ್ ಜೊತೆ ಕರ್ಕೊಂಡು ಹೋಗು, ಆಯ್ತಾ? ಇದು ಮಾಯಾ ಕೊಕ್ಕರೆ. ಇದು ನಿಮ್ಮ ಕಾಡೊಳಗಡೆ ಕಾಲಿಟ್ಟಿದ ತಕ್ಷಣ ನಿಮ್ಮ ಕಾಡು ಹಸಿರಾಗಿ ಬದಲಾಗತ್ತೆ. ಗೊತ್ತಿಲ್ಲದೆ ಕೂಡ ಯಾರು ನನ್ನ ಕೊಕ್ಕರೆಗೆ ಹಾನಿ ಮಾಡ್ಬೇಕು ಅಂತ ಅನ್ಕೋಬಾರ್ದು. ನನ್ನ ಕೊಕ್ಕರೆಗೆ ಕಾಡಲ್ಲಿದ್ದು ಸಾಕಾಯ್ತು ಅಂತ ಯಾವಾಗ ಅನ್ಸುತ್ತೋ ಆಗ ನಾನು ಕರ್ಕೊಂಡು ಹೋಗ್ತೀನಿ. ಹಂಗಂತೇಳಿ ದೇವತೆ ಮಾಯೆ ಆಗ್ತಾಳೆ. ಜಂಬೋ ಆನೆ ಆ ಕೊಕ್ಕರೆನ ಕಾಡೊಳಗಡೆ ಕರ್ಕೊಂಡು ಹೋಗ್ತಿದ್ದಂಗ್ಲೆ ಕಾಡಲ್ಲಿ ಮಳೆ ಬರುತ್ತೆ. ಮತ್ತೆ ಎಲ್ಲಾ ಜಾಗನೂ ಹಸಿರಾಗಿ ಬದಲಾಗತ್ತೆ. ಆಮೇಲೆ ಕಾಡಲ್ಲಿ ಒಣಗೋಗಿರುವ ಎಲ್ಲಾ ನದಿಯಲ್ಲೂ ಸಹ ನೀರು ತುಂಬಿ ಹೋಗುತ್ತೆ. ಜಂಬೋ ಆನೆ ನಡೆದ ಎಲ್ಲಾ ವಿಷಯನೂ ಅವ್ರಿಗೆ ಹೇಳುತ್ತೆ. ನನ್ನ ಕಾಡಿನ ವಾಸಿಗಳೇ, ಇವತ್ತಿಂದ ಎಲ್ಲರೂ ಕೂಡ ಸೇರಿ ಈ ಕೊಕ್ಕರೆಯನ್ನ ಹುಷಾರಾಗಿ ನಾವು ನೋಡ್ಕೋಬೇಕು. ಇನ್ ಮುಂದೆ ಈ ಕೊಕ್ಕರೆ ಜಂಬೋ ಆನೆಯೊಂದಿಗೆ ಸುರಕ್ಷಿತವಾಗಿರುತ್ತೆ. ಅವತ್ತಿಂದ ಮಾಯಾ ಕೊಕ್ಕರೆ ಜಂಬೋ ಆನೆ ಜೊತೆನೆ ಚೆನ್ನಾಗಿ ಕಾಡೆಲ್ಲ ಸುತ್ತಾಡುತ್ತೆ. ಸ್ವಲ್ಪ ದಿನದಲ್ಲೇ ಆ ಕೊಕ್ಕರೆ ಕಾಡಲ್ಲಿರುವ ಎಲ್ಲಾ ಜಂತುಗಳ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಬಿಡುತ್ತೆ. ಅದು ಮಾತ್ರ ಅಲ್ಲದೆ ಪೂರ್ತಿ ದಿನ ಎಲ್ಲ ಕಾಡನ್ನು ಸುತ್ತಾಡ್ತಿರ್ತಾರೆ. ಅದು ಮಾತ್ರ ಅಲ್ಲದೆ ಅದು ಹೋಗೋ ಜಾಗ ಎಲ್ಲ ತುಂಬಾನೇ ಚೆನ್ನಾಗಿ ಬದಲಾಗ್ತಿತ್ತು. ತುಂಬಾ ದಿನದಿಂದ ಕೊಕ್ಕರೆನ ಬೇಟೆ ಆಡ್ಬೇಕು ಅಂತ ಬೇಟೆಗಾರ ಕಾಯ್ತಿರುವ ವಿಷಯ ಜಂತುಗಳಿಗೆ ಗೊತ್ತಿಲ್ಲ. ತುಂಬಾ ದಿನದಿಂದ ಆ ಕೊಕ್ಕು ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ ಅಂತ. ಒಂದಿನ ಮಾಯಾ ಕೊಕ್ಕರೆ ಒಬ್ಬಂಟಿಯಾಗಿ ಕಾಡಲ್ಲಿ ಸುತ್ತಾಡ್ತಿರುತ್ತೆ. ಆಮೇಲೆ ಮರದ ಮೇಲೆ ಹತ್ತಿ ಕುತ್ಕೊಂಡಿರುವ ಬೇಟೆಗಾರ ಹೀಗಂತ ಹೇಳ್ತಾನೆ, ಈ ಕೊಕ್ಕರೆ ಈ ಕಾಡಿನ ವಾಸಿ ಅಲ್ಲ ಅನ್ಸುತ್ತೆ.
ಆದ್ರೆ ಏನೋ ಒಂದು ಖಂಡಿತ ಈ ಕೊಕ್ರೆಯಲ್ಲಿ ಇದೆ. ಇದು ಎಲ್ಲಿಗೆ ಹೋದ್ರೂ ಕೂಡ ಆ ಜಾಗ ಹಚ್ಚ ಹಸಿರಾಗ್ಬಿಡುತ್ತಲ್ಲ. ನಗರದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಈ ಕೊಕ್ರೆ ಇಲ್ಲಿಗೆ ಬಂದಿದೆ ಅಲ್ವಾ, ಅವತ್ತಿಂದ ಪ್ರಾಣಿಗಳು ತುಂಬಾ ಚುರುಕಾಗ್ಬಿಟ್ಟಿದೆ. ಹಂಗಂತೇಳಿ ಅವನ ಹತ್ರ ಇರುವ ಆ ಬಲೆನ ಅವನು ಆ ಕೊಕ್ಕಿನ ಮೇಲೆ ಬೀಸ್ತಾನೆ. ಪಾಪ ಕೊಕ್ಕರೆ ಬಲೆಯಲ್ಲಿ ಸಿಕ್ಕಾಕೊಂಡು ಆಚೆ ಬರಕ್ಕೆ ಗೊತ್ತಾಗದೆ ತುಂಬಾನೇ ಕಷ್ಟಪಡುತ್ತೆ. ತಕ್ಷಣ ಆ ಬೇಟೆಗಾರ ಮರದಿಂದ ಕೆಳಗಡೆ ಇಳಿತಾನೆ. ಆ ಕೊಕ್ಕರೆಯ ಕಾಲನ್ನು ಕಟ್ಟಾಕ್ತಾನೆ. ಆಮೇಲೆ ಆ ಕೊಕ್ಕರೆನ ಅವನ ಗುಹೆಗೆ ತಗೊಂಡು ಹೋಗ್ತಾನೆ. ಆಮೇಲೆ ಆ ಕೊಕ್ಕು ನೋಡುತ್ತೆ, ಅಲ್ಲಿ ಅವನು ತುಂಬಾ ಜಂತುಗಳನ್ನ ಬೇಟೆಯಾಡಿ ಬಂಧಿಸಿರ್ತಾನೆ. ಆ ಜಂತುಗಳು ಪಾಪ ತುಂಬಾನೇ ಕೆಟ್ಟ ಸ್ಥಿತಿಯಲ್ಲಿ ಇತ್ತು. ಬೇಟೆಗಾರ ಕೊಕ್ಕರೆನ ನೋಡಿ ಕೋಪದಿಂದ, ಸುಮಾರು ದಿನದಿಂದ ನಾನು ನಿನ್ನ ನೋಡ್ತಾ ಇದ್ದೆ, ಈಗ ನೀನು ನಂಗೆ ಸಿಕ್ಕಿದೀಯಾ. ನಿನ್ನ ಮಾರಿದ್ರೆ ನನಗೆ ಒಳ್ಳೆ ದುಡ್ಡು ಸಿಗುತ್ತೆ. ನನ್ನ ಬಿಟ್ಬಿಡು, ನೀನು ಮಾಡೋದು ಸರಿ ಇಲ್ಲ. ಅರೆ, ಮನುಷ್ಯರ ಹಾಗೆ ನೀನು ಮಾತಾಡ್ತಾ ಇದೀಯಾ? ನಾನು ಅನ್ಕೊಂಡಿದ್ದು ಸರಿಯಾಗಿದೆ. ನೀನು ಮಾಂತ್ರಿಕ ಕೊಕ್ಕರೆ. ನಿನ್ನ ಹೊರದೇಶದಲ್ಲಿ ನಾನು ಮಾರಬೇಕು. ಇನ್ನೊಂದು ಕಡೆ ಮಾಯಾ ಕೊಕ್ಕರೆ ಕಾಣಿಸದೆ ಹೋಗಿರುವ ಕಾರಣದಿಂದ ಎಲ್ಲರೂ ತುಂಬಾ ಶಾಕ್ ಆಗ್ಬಿಡ್ತಾರೆ. ಕೊಕ್ಕರೆಯ ಬಗ್ಗೆ ಶೇರ್ ಖಾನ್ಗೆ ಗೊತ್ತಾಗಿದ ತಕ್ಷಣ ಯಾನೆ ಮೇಲೆ ಅವನಿಗೆ ತುಂಬಾ ಕೋಪ ಬರುತ್ತೆ. ನಿನ್ನಿಂದ ಆ ಸಣ್ಣ ಕೊಕ್ಕರೆನ ಕೂಡ ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ವಾ? ನಿಂಗೆ ಗೊತ್ತಾ, ಆ ಕೊಕ್ಕರೆ ಸಿಕ್ಕಿಲ್ಲ ಅಂದ್ರೆ ಕೊಳದ ದೇವತೆ ನಮ್ಮೆಲ್ಲರನ್ನ ಸುಮ್ಮನೆ ಬಿಡಲ್ಲ. ನನ್ನ ಕ್ಷಮಿಸ್ಬಿಡಿ ರಾಜ, ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟೆ. ಆದ್ರೆ ನಂಗೆ ಏನನ್ಸುತ್ತೆ ಅಂದ್ರೆ, ಆ ಕೊಕ್ಕರೆನ ಖಂಡಿತ ಯಾವುದೇ ಪ್ರಾಣಿ ತಗೊಂಡು ಹೋಗೇ ಇರಲ್ಲ. ಇದನ್ನ ಖಂಡಿತ ಬೇಟೆಗಾರನೇ ಮಾಡಿರ್ಬೇಕು, ಮನುಷ್ಯನೇ ಮಾಡಿರ್ಬೇಕು. ಮತ್ತೇನಕ್ಕೆ ನಿಂತ್ಕೊಂಡು ನನ್ನ ಮುಖವನ್ನ ನೋಡ್ತಾ ಇದ್ದೀರಾ? ಹೋಗಿ ಆ ಬೇಟೆಗಾರನನ್ನ ಹುಡುಕು. ಆ ಪಾಪ ಕೊಕ್ಕರೆಯನ್ನ ಆ ಬೇಟೆಗಾರ ಏನಾದ್ರೂ ಮಾಡೋಕ್ಕಿಂತ ಮುಂಚೆ ಕಾಪಾಡಬೇಕು. ಇನ್ನೊಂದ್ ಕಡೆ ಎಲ್ಲಾ ಜಂತುಗಳು ರಾಜ ಹೇಳಿದ್ದನ್ನ ಕೇಳಿ ಮಾಯಾ ಕೊಕ್ಕರೆನ ಹುಡ್ಕಕ್ಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಆ ಕೊಕ್ಕರೆನ ಎತ್ಕೊಂಡೋಗಿ ಮಾರ್ಬಿಡ್ಬೇಕು ಅಂತ ಎಲ್ಲಾ ಅರೇಂಜ್ಮೆಂಟ್ಸ್ ಮಾಡ್ತಿರ್ತಾನೆ ಬೇಟೆಗಾರ. ಅದೇ ಸಮಯದಲ್ಲಿ ಜಗ್ಗು ಅನ್ನೋ ಬೇಟೆಗಾರ ಕೈಯಲ್ಲಿ ಬಂದೂಕನ್ನ ಎತ್ಕೊಂಡು ಬಂಟಿನ ಸುಡೋದಕ್ಕೆ ಅಲ್ಲಿಗೆ ಬರ್ತಾನೆ. ಬೇಟೆಗಾರ ಗುರಿ ಇಟ್ಟು ಈಗಂತ ಹೇಳ್ತಾನೆ, ಈ ಮಾಂತ್ರಿಕ ಕೊಕ್ಕರೆಯನ್ನ ನಂಗೆ ಕೊಟ್ಬಿಡು ಬಂಟಿ. ನಿಂಗೇನು ಹುಚ್ಚಿಡಿತಾ? ಮುಚ್ಕೊಂಡು ಇಲ್ಲಿಂದ ಹೋಗ್ಬಿಡು. ಇದನ್ನ ಹಿಡಿದಿದ್ದು ನಾನೇ ಮಾರ್ತೀನಿ ಇದನ್ನ. ಒಳ್ಳೆ ರೀತಿಯ ಕೊಕ್ಕರೆನ ನನ್ನ ಕೈಗೆ ಕೊಟ್ಟಿಲ್ಲ ಅಂದ್ರೆ ಅನ್ಕೋ, ನಾನಿನ್ನ ಈಗಲೇ ಶೂಟ್ ಮಾಡಿ ಕೊಂದು ಹಾಕ್ತೀನಿ. ನೋಡು ಬಂಟಿ, ನೀನು ಎಷ್ಟೇ ಪ್ರಾಣಿಗಳನ್ನು ಹಿಡ್ಕೋ, ತಗೊಂಡು ಹೋಗಿ ನಗರದಲ್ಲಿ ಅದನ್ನು ಮಾರ್ಕೋ. ಅದು ನನಗೆ ಸಮಸ್ಯೆ ಅಲ್ಲ. ಆದರೆ ಈ ಕೊಕ್ಕರೆ ನನಗೆ ಈಗ ಬೇಕಾಗಿದೆ. ಇಬ್ರು ತುಂಬಾನೇ ಜಾಸ್ತಿ ಜಗಳ ಮಾಡ್ತಾರೆ. ಒಬ್ಬರ ಮೇಲೆ ಒಬ್ಬರು ತುಂಬಾ ಕೋಪದಿಂದ ಮಾತಾಡ್ಕೋತಾರೆ. ಮತ್ತೆ ಕೋಪದಿಂದ ಅವನ ಹತ್ರ ಇರುವ ಬಂದೂಕಿನ ಟ್ರಿಗ್ಗರ್ ಅನ್ನು ಅವನು ಪ್ರೆಸ್ ಮಾಡ್ತಾನೆ. ಆಗ ಸಡನ್ ಆಗಿ ಕೊಕ್ಕರೆಯ ಕಣ್ಣಿಂದ ಒಂದು ಪ್ರಕಾಶವಾದ ಬೆಳಕು ಆಚೆ ಬಂದು ಅದು ಆ ಬುಲೆಟ್ ಮೇಲೆ ಬಿದ್ದು ಆ ಬುಲೆಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆಮೇಲೆ ಆ ಕೊಕ್ಕಿನ ಬಲೆ ಕೂಡ ಮಾಯ ಆಗುತ್ತೆ. ಅದನ್ನ ನೋಡಿ ಜಗ್ಗು ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾನೆ. ಅರೆ, ಇದು ತುಂಬಾ ಅಪಾಯಕಾರಿಯಾದ ಕೊಕ್ಕರೆ, ಓಡೋ. ಹಂಗಂತೇಳಿ ಜಗ್ಗು ಭಯದಿಂದ ಅಲ್ಲಿಂದ ಓಡೋಗ್ಬಿಡ್ತಾನೆ. ನೀ ತುಂಬಾ ಈಸಿಯಾಗಿ ಗುಂಡನ್ನ ಮಾಯ ಮಾಡಿಬಿಟ್ಟೆ. ನಿನ್ನ ಬಲೆ ಕೂಡ ಮಾಯ ಆಗ್ಬಿಡ್ತು. ಅಂದ್ರೆ ನೀನು ಅನ್ಕೊಂಡಿದ್ರೆ ಓಡ್ ಹೋಗ್ಬೋದಿತ್ತು, ಆದ್ರೆ ನೀನು ಏನಕ್ಕೆ ತಪ್ಸ್ಕೊಂಡಿಲ್ಲ? ಹಾಗಲ್ಲ, ಬೇರೆಯವರು ಕಷ್ಟದಲ್ಲಿ ಇದ್ದಾಗ ನನ್ನಲ್ಲಿರೋ ಶಕ್ತಿ ಎಲ್ಲ ಕೆಲಸ ಮಾಡುತ್ತೆ. ಅಂದ್ರೆ ನನ್ನ ಏನಕ್ಕೆ ಕಾಪಾಡಿದೆ ನೀನು? ನಾನು ನಿಂಗೆ ಎಷ್ಟು ಕಷ್ಟವನ್ನು ಕೊಟ್ಟಿದ್ದೆ. ನಿಂಗೆ ಹಿಂಸೆ ಕೊಟ್ಟು ಹಿಡಿದಿಟ್ಟು ನಗರದಲ್ಲಿ ಮಾರೋದಕ್ಕೆ ಹೋಗ್ತಾ ಇದ್ದೀನಿ. ಬೇರೆಯವರ ಜೀವನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ನಾವು ಅದನ್ನು ಖಂಡಿತವಾಗಿ ಮಾಡಲೇಬೇಕು. ನೀನು ಎಷ್ಟೇ ನನಗೆ ಕಷ್ಟವನ್ನು ಕೊಟ್ಟರೂ ಕೂಡ ನಾ ಆ ರೀತಿ ಮಾಡೋಕ್ಕಾಗಲ್ಲ. ಕೊಕ್ಕರೆ ಹೇಳೋದ್ ಕೇಳಿದ ತಕ್ಷಣ ಬೇಟೆಗಾರನಿಗೆ ಪಾಪ ತುಂಬಾನೇ ಬೇಜಾರಾಗತ್ತೆ. ಮತ್ತೆ ಅವನು ಅಳಕ್ ಶುರು ಮಾಡ್ತಾನೆ. ಆಮೇಲೆ ಕೊಕ್ಕರೆ ಈಗನ್ನುತ್ತೆ, ನೀನು ಕಾಡಿನ ಪ್ರಾಣಿಯನ್ನ ಹಿಡಿಯೋದು ದಯವಿಟ್ಟು ನಿಲ್ಲಿಸ್ಬಿಡು. ಇವ್ರಿಗೆ ಅಂತ ಕುಟುಂಬ ಇರುತ್ತೆ. ನಿಂಗೆ ಎಲ್ಲಿಂದ ಅಧಿಕಾರ ಬಂತು? ಯಾರನ್ನಾದ್ರೂ ಹಿಡ್ದು ಅವರ ಕುಟುಂಬದಿಂದ ಬೇರೆ ಮಾಡೋದಕ್ಕೆ ನಿಂಗೆ ಎಷ್ಟು ಧೈರ್ಯ? ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅರ್ಥ ಆಯಿತು. ಇನ್ನು ಮುಂದೆ ಈ ರೀತಿ ನಾನು ಮಾಡೋದೇ ಇಲ್ಲ. ಹಂಗಂತೇಳಿ ಬಂಟಿ ಅವನು ಬಂಧಿಸಿದ ಎಲ್ಲಾ ಜಂತುಗಳನ್ನು ಬಿಡುಗಡೆ ಮಾಡ್ತಾನೆ. ಆಗ ಕೊಕ್ಕು ಗಮನಿಸುತ್ತೆ, ಆಚೆ ಇರುವ ಎಲ್ಲ ಜಂತುಗಳಿಗೂ ಕೊಕ್ಕರೆನ ಬೇಟೆಗಾರನೇ ತಗೊಂಡ್ಬಂದಿದ್ದಾನೆ ಅಂತ ಗೊತ್ತಾಗಿ ಗುಹೆ ಕಡೆ ಒಡೆಯುರಿ ಬರ್ತಿರುತ್ತೆ. ಆಗ ಕೊಕ್ಕರೆಗೆ ಅರ್ಥ ಆಗತ್ತೆ ಬೇಟೆಗಾರನ ಬಗ್ಗೆ ಎಲ್ಲಾರ್ಗೂ ಗೊತ್ತಾಗಿದೆ ಅಂತ. ಆಗ ಅದು ಹೀಗೆ ಹೇಳುತ್ತೆ, ಒಂದು ಗುಹೆಯಲ್ಲಿ ಇನ್ನೊಂದು ಬಾಗಿಲು ಕೂಡ ಇದೆ.
ಅಲ್ಲಿಂದ ಹೋಗ್ಬಿಡು, ಇಲ್ಲಾಂದ್ರೆ ಎಲ್ಲರೂ ಕೂಡ ನಿನ್ನ ಕೊಂದು ಹಾಕ್ತಾರೆ. ನೀನು ತುಂಬ ತುಂಬ ಒಳ್ಳೆಯವನು. ಮಾಯಾ ಕೊಕ್ಕರೆ ಹೇಳಿದ್ದನ್ನ ಕೇಳಿ ಅವನು ಅಳ್ತಾ ಹೀಗಂತ ಹೇಳ್ತಾನೆ. ನೀನು ತುಂಬ ತುಂಬ ಒಳ್ಳೆಯವನು. ನೀನು ಮನುಷ್ಯನಾಗಿ ಇದ್ದಿದ್ರೆ ಯಾವಾಗಲೂ ನಿನ್ನ ನಾನು ಬಿಡ್ತಾನೆ ಇರಲಿಲ್ಲ. ಬೇಗ ಇಲ್ಲಿಂದ ಓಡ್ ಹೋಗಪ್ಪ. ಬಂಟಿ ಬೇಟೆಗಾರ ಅಲ್ಲಿಂದ ಓಡೋಗ್ತಾನೆ. ಅವತ್ತಿಂದ ಅವನು ಬೇಟೆ ಆಡೋದನ್ನೇ ಪಾಪ ಬಿಟ್ಬಿಡ್ತಾನೆ. ಸ್ವಲ್ಪ ದಿನದ ನಂತರ ನದಿ ದೇವತೆ ಕೊಕ್ಕರೆನ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ.